ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ಒಂದು ಸಿಂಪಲ್ ಒಂದು ಲವ್ಲಿ ಸ್ಟೋರಿ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಟ್ ಈಸ್ ಎ ಝೆನ್ ಸ್ಟೋರಿ, ಬುದ್ಧಿಸ್ಟ್ ಮಾಂಗ್ಸ್ ರಿಲೇಟೆಡ್ ಕೈಂಡ್ ಆಫ್ ಸ್ಟೋರಿ. ಏನಂದ್ರೆ ಇಬ್ರು ಸನ್ಯಾಸಿಗಳು, ಓಕೆ, ಮಾಂಗ್ಸ್, ಬುದ್ಧಿಸ್ಟ್ ಮಾಂಗ್ಸ್, ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಕಾಡಲ್ಲಿ. ಆ ಕಾಡಲ್ಲಿ ಹೋಗುವಾಗ ಮಧ್ಯದಲ್ಲಿ ನದಿ ಸಿಗುತ್ತೆ. ಓಕೆ, ಆ ನದಿ ಹತ್ರ ಒಬ್ಳು ಹೆಂಗ್ಸ್ ನಿಂತಿರ್ತಾಳೆ. ಸೊ ಅವಳು ಆ ನದಿ ದಾಟಿ ಆ ಕಡೆ, ಆ ದಡ ದಾಟಿ ಆ ಕಡೆ ಹೋಗ್ಬೇಕು. ಸೊ ತುಂಬಾ ಪ್ರವಾಹ ಅಂದ್ರೆ ಲೈಕ್ ಜಾಸ್ತಿ ನೀರು ಹರಿತಾ ಇರೋದ್ರಿಂದ ಅವಳಿಗೆ ದಾಟಕ್ ಆಗ್ತಾ ಇರಲ್ಲ. ಸೊ ಈ ಸನ್ಯಾಸಿಗಳು ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅವರೂ ಕೂಡ ಆ ನದಿ ಕ್ರಾಸ್ ಮಾಡಿ ಮುಂದೆ ಹೋಗ್ಬೇಕು. ಸೊ ಅದರಲ್ಲಿ ಒಬ್ರು ದೊಡ್ಡ ಸನ್ಯಾಸಿ ಇರ್ತಾರೆ, ಇನ್ನೊಬ್ಬ ಜೂನಿಯರ್ ಸನ್ಯಾಸಿ. ಓಕೆ, ಸೀನಿಯರ್ ಜೂನಿಯರ್ ಅಂತ ಹೇಳೋಣ. ಸೊ ಜೂನಿಯರ್ ಸನ್ಯಾಸಿ ನೋಡಿ ಸಿಚುಯೇಷನ್ ಅರ್ಥ ಆಗತ್ತೆ. ಓ, ನದಿ ಹರಿತಾ ಇದೆ, ಹೆಣ್ಮಗಳು ಕ್ರಾಸ್ ಮಾಡಬೇಕು, ಅವಳಿಗೆ ಮಾಡಕ್ ಆಗ್ತಾ ಇಲ್ಲ. ಬಟ್ ನಾವು ಸನ್ಯಾಸಿಗಳು ಯಾವುದೇ ಕಾರಣಕ್ಕೂ ನಾವು ಹೆಣ್ಮಕ್ಳಿಗೆಲ್ಲ ಹಂಗೆಲ್ಲ ಮಾತಾಡ್ಸಲೂಬಾರ್ದು, ಹೆಲ್ಪ್ ಮಾಡಬಾರ್ದು ಅಂತೇಳಿ ಅವನು ನದಿ ದಾಟ್ಕೊಂಡು ಒಬ್ಬನೇ ಹೊರಟೋಗ್ತಾನೆ. ಈ ಸೀನಿಯರ್ ಸನ್ಯಾಸಿ ಇರ್ತಾರಲ್ಲ, ಅವನೇನ್ ಮಾಡ್ತಾನೆ ಅಂದ್ರೆ ಹೋಗಿ ನೋಡಿ ಅವಳ ಸಿಚುಯೇಷನ್ ಅರ್ಥ ಆಗತ್ತೆ. ಸೊ ಅವಳನ್ನ ಭುಜದ ಮೇಲೆ ಎತ್ಕೊಂಡ್ಬಿಟ್ಟು ನದಿ ಕ್ರಾಸ್ ಮಾಡಿಬಿಡ್ತಾರೆ. ಮಾಡಿ ಅವಳನ್ನ ಅಲ್ಲಿ ಕೆಳಗಿಳಿಸಿ ನಂತರ ಇವ್ರ ದಾರಿಯಲ್ಲಿ ಇವ್ರು ಹೊರಟೋಗ್ತಾರೆ. ಇದನ್ನ ನೋಡಿ ಆ ಜೂನಿಯರ್ ಸನ್ಯಾಸಿ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡ್ತಾನೆ. ಇವನೊಬ್ಬ ಸನ್ಯಾಸಿ ಏನ್ ಇದ್ ಮಾಡ್ಬಿಟ್ನಲ್ಲ, ಈ ತರ ಮಾಡ್ಬಿಟ್ನಲ್ಲ, ಅದು ನಮ್ಗೆ ಪ್ರಾಹಿಬಿಟೆಡ್ ಅಲ್ವಾ, ವಿ ಶುಡ್ ನಾಟ್ ಟಚ್ ಎನಿ ವುಮನ್ ಅಂತ ಹೇಳಿ. ಸೊ ಅದವನ್ ತಲೆಯಲ್ಲಿ ಹಂಗೆ ಕೊರಿತಾ ಇರುತ್ತೆ. ಸೊ ಅವ್ರು ಬಿಡಾರಕ್ಕೆ ಅಂತ ಹೋದಾಗ ಅವಾಗ ಸೀನಿಯರ್ ಮಾಂಕ್ ನೋಡಿ ಕೇಳ್ತಾರೆ, ಏನು ಯಾಕೆ ಅಂತ ರೆಸ್ಲೆಸ್ ಆಗಿದೆಯಲ್ಲ, ಏನ್ ಕೇಳು ಅಂತ ಹೇಳಿದಾಗ, ಇಲ್ಲ ನೀವು ಮಾಡಿ ತಪ್ಪಲ್ವಾ, ನಾವು ಸನ್ಯಾಸಿಗಳಾಗಿ ನಾವು ಹೆಂಗಸರನ್ನು ಮುಟ್ಟಬಾರ್ದು, ನೀವು ಹೆಂಗೆ ಆ ಹೆಂಗಸನ್ನ ಎತ್ಕೊಂಡ್ಬಿಟ್ಟು ನದಿ ಕ್ರಾಸ್ ಮಾಡಿಸಿದ್ರಿ, ತಪ್ಪಲ್ವಾ ಅಂತ ಕೇಳಿದಾಗ ಅವ್ರು ಸಿಂಪಲ್ ಆಗಿ ಒಂದು ಮಾತು ಹೇಳ್ತಾರೆ, ನಾನು ಆ ಹೆಂಗಸನ್ನ ಎತ್ಕೊಂಡು ನದಿ ದಾಟಿಸಿ ಆ ದಡದಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ, ನೀನ್ ಯಾಕೆ ಅವಳು ಇನ್ನೂ ತಲೆ ಒಳಗೆ ಇಟ್ಕೊಂಡು ಓಡಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಏನ್ ಬ್ಯೂಟಿಫುಲ್ ಮೀನಿಂಗ್ ಇದೆ ಅವ್ರು ಹೇಳಿ ಸ್ಟೇಟ್ಮೆಂಟ್ ಅಲ್ಲಿ. ಸೊ ಅವ್ರು ಏನೇ ಪ್ರಾಹಿಬಿಷನ್ ಇರಲಿ, ರೂಲ್, ಅದ್ರ ಹಿಂದೆ ಇದ್ದಿದ್ದ ಉದ್ದೇಶ ಏನು, ಇಂಟೆನ್ಷನ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಸೇಫ್ ಆಗಿ ಒಂದು ಹ್ಯೂಮನ್ ಬೀಯಿಂಗ್ ನ ಒಂದು ಪ್ಲೇಸಿಗೆ ತಲುಪಿಸೋದ್ರಲ್ಲಿ ಯಾವುದೇ ತರಹದ ದೋಷ ಇಲ್ಲ. ಸೊ ದಟ್ ಈಸ್ ಪ್ಲೇನ್ ಸೆನ್ಸ್, ಫೈನ್. ಬಟ್ ಅದ್ರದ್ದು ಇನ್ನರ್ ಮೀನಿಂಗ್ ಏನು? ನಾವು ನಮ್ಮ ಲೈಫಲ್ಲಿ ಎಷ್ಟೊಂದು ವಿಷಯಗಳನ್ನ ತಲೆ ಒಳಗೆ ಕ್ಯಾರಿ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಒಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ಆದ್ರೂ ಕೂಡ ವಿ ಮೇಕ್ ಬಿಗ್ ಥಿಂಗ್ ಔಟ್ ಆಫ್ ಇಟ್. ಇಸ್ ಇಟ್ ರಿಯಲಿ ನೆಸೆಸರಿ? ಏನಿಲ್ಲ. ಸೊ ಅವಾಗ ಆ ಜೂನಿಯರಿಗೆ ಆ ಸ್ಟೇಟ್ಮೆಂಟ್ ಕೇಳಿದಾಗ ಈ ಕಂಪ್ಲೀಟ್ಲಿ ಕೈಂಡ್ ಆಫ್ ರಿಯಲೈಸ್, ಹೌದಲ್ಲ, ಸಿಂಪಲ್ ಅಲ್ವಾ, ನಾನು ಯಾಕೆ ಇದನ್ನೆಲ್ಲ ತಲೆಯಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ನಮ್ ಗಾದೆಲ್ಲೂ ಹೇಳ್ತಾರೆ, ಏನೋ ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅಂತ ಕೂಡ ಹೇಳ್ತಾರೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಬಿಟ್ಬಿಡಿ, ಬೇರೆ ಯಾರು ಏನೋ ಮಾಡಿರ್ತಾರೆ, ಅದನ್ನ ನಾವು ಮಾತಾಡ್ಕೊಂಡು ವಿ ಆರ್ ಪುಲ್ಲಿಂಗ್ ಲಾಟ್ ಆಫ್ ನೆಗೆಟಿವಿಟಿ ಟು ಅವರ್ ಓನ್ ಲೈಫ್, ಕರೆಕ್ಟ್? ಸೊ ಇದು ಬೇಡ. ಏನಂದ್ರೆ ಆ ಸನ್ಯಾಸಿ ಹೆಂಗೆ ಆ ಹೆಣ್ಮಗಳನ್ನ ಅಲ್ಲೇ ಇಳಿಸಿ ಬಂದ್ಬಿಟ್ರು, ಅದೇ ತರ ನಮ್ಮಲ್ಲಿರುವಂತ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಆಗಿರ್ಬೋದು, ನೆಗೆಟಿವ್ ಮೆಮೊರೀಸ್ ಆಗಿರ್ಬೋದು, ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಥಿಂಕ್ ಅಬೌಟ್ ಇಟ್. ಫಿಲಾಸಫಿ ಅನ್ಸ್ಬೋದು, ಬಟ್ ಐ ಥಾಟ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ಅಂತ. ಥಿಂಕ್ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ.